ಫ್ರೆಂಡ್ಸ್, ವೆಲ್ಕಮ್ ಟು ಚಂದನಾಸ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಗೆ ಇವತ್ತು ಹೆಲ್ತಿಯಾಗಿರೋ ರಾಗಿ ರೊಟ್ಟಿ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ರಾಗಿ ರೊಟ್ಟಿ, ಚಟ್ನಿ ಅಥವಾ ಟೊಮೆಟೊ ಗೊಜ್ಜು ಜೊತೆ ರಾಗಿ ರೊಟ್ಟಿ ತುಂಬಾ ಒಳ್ಳೆ ಕಾಂಬಿನೇಷನ್. ನಾನು ಈ ರಾಗಿ ರೊಟ್ಟಿ ಮಾಡೋಕ್ಕೆ ಮೊದಲಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ನಾನು ರಾಗಿ ಹಸಿಟ್ಟು ಮತ್ತು ನಾನು ಇಲ್ಲಿ ವೀಟ್ ಅಂದರೆ ಚಪಾತಿ ಹಸಿಟ್ಟನ್ನ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಇಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೀನ್ಸ್ನ ಮತ್ತು 1-2 ಈರುಳ್ಳಿನ, ಹಸಿರುಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಮನೇಲಿ ಕ್ಯಾರೆಟ್ ಇದ್ದರೆ ಅದನ್ನು ಕೂಡ ನೀವು ತುರಿದು ಇದಕ್ಕೆ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ನಾನು ಏನು ಹಸಿಟ್ಟು ತೊಗೊಂಡಿದ್ನಲ್ಲ, ನಾನು ರಾಗಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು ಅದೆರಡನ್ನೂ ಹಾಕಿ ನೆಕ್ಸ್ಟ್ ಅದಕ್ಕೆ ನಾನು ಕಟ್ ಮಾಡಿರೋಂಥ ಆನಿಯನ್ನು, ಬೀನ್ಸು, ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ನಾನು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ನೀವು ಬೇರೆ ಟೇಸ್ಟಿಂಗ್ ಬೇಕಾದ್ರೂ ಹಾಕ್ಬೋದು, ಬಟ್ ಈ ಥರ ತಿಂದರೆ ತುಂಬ ಆರ್ಗ್ಯಾನಿಕ್ಕಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಇದನ್ನು ಮಕ್ಳಿಗೆ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಬರೀ ರಾಗಿ ರೊಟ್ಟಿ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಜಸ್ಟ್ ರಾ ಅನ್ನಿಸ್ತಿರುತ್ತೆ. ಬಟ್ ಈ ಥರ ಎಲ್ಲ ವೆಜಿಟೇಬಲ್ಸು ಎಲ್ಲನೂ ಹಾಕ್ಕೊಂಡು ನಾವು ಸೊಪ್ಪನ್ನ ಕೂಡ, ಪಾಲಕ್ ಸೊಪ್ಪನ್ನ ಬರೀ ಪಲ್ಯ ಮಾಡಿದ್ರೆ ತಿನ್ನೋಕೆ ಒಂದು ಸ್ವಲ್ಪ ಸೆಪ್ಪೆ ಅನಿಸುತ್ತೆ. ಸೊ ನಾನು ಇದಕ್ಕೆ ಆ್ಯಡ್ ಮಾಡಿದಾಗ ನಮಗೆ ರಾಗಿ ರೊಟ್ಟಿ ಜೊತೆ ಪಾಲಕು, ಬೀನ್ಸು, ಕ್ಯಾರೆಟಲ್ಲಿ ಇರೋವಂಥ ಎಲ್ಲ ವಿಟಮಿನ್ಸ್ ಕೂಡ ನಮ್ಮ ಬಾಡಿಗೆ ಈಸಿಯಾಗಿ ನಮಗೆ ಸಿಗುತ್ತೆ. ಸೊ ನಾನು ಎಲ್ಲನೂ ಈ ಥರ ರೊಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನಾನು ಅದನ್ನು ರೊಟ್ಟಿ ಮಾಡಿಕೊಂಡು ತಿಂತೀನಿ. ನನಗೂ ರಾ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ, ಸೊ ನಾನು ಆ ಥರ ಮಾಡ್ಕೊತೀನಿ. ನೆಕ್ಸ್ಟ್ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿದ್ದೀನಲ್ಲ, ಇದಕ್ಕೆ ನಾನೀಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಉಪ್ಪನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಫಸ್ಟು ನೀರು ಹಾಕ್ತೆ ಒಂದು ರೌಂಡ್ ಎಲ್ಲನೂ ಕ್ಲೀನಾಗಿ ಕಲಿಸ್ಕೊಂಬಿಡ್ಬೇಕು. ಯಾಕೆಂದರೆ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು, ಆನಿಯನ್ನು ಮತ್ತು ಕ್ಯಾರೆಟೆಲ್ಲ ಏನು ತೊಗೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರಂಶ ಇರುತ್ತೆ. ಸೊ ನಾವು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಕಲಿಸಿದಾಗ ನಮ್ಗೆ ಒಂದು ಹದ ಸಿಗುತ್ತೆ. ನಮ್ಗೆ ಆಮೇಲೆ ಬೇಕಾದ್ರೆ ನಾವು ಅದನ್ನು ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ನಮಗೆ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಥರ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂಥರ ಈ ನಾವು ದೋಸೆ ಇಡ್ಲಿಗೆಲ್ಲ ಮಾಡ್ಕೊತೀವಲ್ಲ ಅದಕ್ಕಿಂತ ಒಂಚೂರು ಕಮ್ಮಿಯಾಗಿ ಇದನ್ನು ನಾವು ಮಾಡ್ಕೋಬೇಕು. ಅಂದರೆ ಇದನ್ನು ನಾವು ಹಾಗೆ ಹೆಂಚು ಮೇಲೆ ಹಾಕ್ಬಿಟ್ಟು ತಟ್ಟಿ, ಅಥವಾ ಹೆಂಚು ಮೇಲೆ ನಾವು ಈ ಥರ ತಟ್ಟೋ ರೊಟ್ಟಿ ಮಾಡ್ತೀವಿ ನೋಡಿ, ಅಥವಾ ಇದಕ್ಕೆ ಸಾರಿಸೋ ರೊಟ್ಟಿ ಅಂತಲೂ ಕರೀತಾರೆ ಹಳ್ಳಿ ಸೈಡು. ಬಟ್ ನಾವು ಹೆಂಚು ಮೇಲೆ ಇದನ್ನು ಈ ಥರ ಕೈಯಲ್ಲೇ ಚೆನ್ನಾಗಿ ತೊಟ್ಕೊಂಬಿಡ್ತೀವಿ. ನೋಡಿ ಈ ಕನ್ಸಿಸ್ಟೆಂಟಿಗೆ ಬಂದರೆ ಸಾಕು. ನೀವು ಇದಕ್ಕೆ ಬೇಕು ಅಂದರೆ ಖಾರದ ಪುಡಿ ಅಥವಾ ಗರಂ ಮಸಾಲ, ಟೇಸ್ಟಿಂಗ್ ಪೌಡರ್, ಏನು ಖಾರ ಬೇಕಾಗುತ್ತೆ ನಿಮಗೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ನಾನು ಖಾರ ಪುಡಿನ ಆ್ಯಡ್ ಮಾಡ್ಕೊತೀನಿ ಲಾಸ್ಟ್ಗೆ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಸೊ ನಾನು ಅದಕ್ಕೆ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಒಂದು ಸತಿ ಎಲ್ಲ ಕ್ಲೀನಾಗಿ ಕಲಿಸಾದ್ಮೇಲೆ ಒಂದು ಸತಿ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದನ್ನು ಮತ್ತೆ ಹಾಕ್ಕೊಬೋದು. ನಾನಿಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕಲಿಸ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಅದೊಂದು ಅದಕ್ಕೆ ಬರೋದು ನೋಡಿ, ಈ ಥರ ಕ್ಲೀನಾಗಿ ಅದು ಕೈಯಲ್ಲಿ ಎತ್ಕೊಂಡ್ರೆ ನಮಗದು ಈಸಿಯಾಗಿ ಹೆಂಚು ಮೇಲೆ ಸಾರಿಸೋಕ್ಕೆ, ಅಂದರೆ ಅದು ಹೆಂಚು ಮೇಲೆ ಈ ಥರ ತಟ್ಟೋಕ್ಕೆ ಈಸಿ ಅನಿಸ್ಬೇಕು, ಆ ಥರ ನಾವು ಕಲಿಸ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಸೈಡ್ ನಾನು ಹೆಂಚನ್ನ ಕೂಡ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೆ. ಹೆಂಚು ಚೆನ್ನಾಗಿ ಕಾದಿರಬೇಕು. ಆವಾಗ ಸ್ವಲ್ಪ ನೀರನ್ನ ಅದಿರೋ ಮೇಲೆ ಚುಮ್ಕಿಸಿ ನಾವಿಲ್ಲಿ ಏನು ನಾವು ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕೈನ ಸ್ವಲ್ಪ ನೀರು ಮಾಡಿಕೊಂಡು ಕ್ಲೀನಾಗಿ ಈ ಥರ ಹೆಂಚು ಸುತ್ತಲೂ ನಾವು ಅದು ಬರೋ ಥರ ಈ ಥರ ಮಾಡ್ಕೊಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಆ ಥರ ಕೈಯಲ್ಲಿ ನಾವು ನಿಧಾನಕ್ಕೆ ಮಾಡ್ಕೊಬೇಕು. ಇದು ಸ್ವಲ್ಪ ಸುಡ್ಬೋದು, ನೋಡಿಕೊಂಡು ಹುಷಾರಾಗಿ ಮಾಡಿ ಗ್ಯಾಸ್ ಹತ್ರ. ನಾನು ಇದನ್ನು ಯಾವಾಗಲೂ ಅಂದರೆ ಯಾವಾಗ ಮಾಡಲ್ಲ, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡ್ತೀನಿ. ಯಾಕೆಂದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರನೋ ಅಥವಾ ಈವ್ನಿಂಗ್ ಟೀ ಕಾಫಿ ಮಾಡಿದಾಗ ಈ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನು. ನೋಡ್ತಾ ಇದ್ದೀರಲ್ವ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ರೊಟ್ಟಿ. ನಮ್ಮ ಮನೇಲಂತೂ ನಮ್ಮ ಅಪ್ಪಂಗೆ ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ, ನನಗೂ ಕೂಡ ಇಷ್ಟ. ನಮ್ಮ ಅಜ್ಜಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ತಿ ಅಲ್ವಾ. ಸೊ ನಾನು ನಮ್ಮ ಅಜ್ಜಿ ಕೂಡ ಇದನ್ನು ಮಾಡಿಕೊಡ್ತಿರ್ತೀನಿ. ನಿಮಗೂ ಇದು ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಈ ರೆಸಿಪಿನ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಡೈಲಿ ವ್ಲಾಗ್ಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ಡೈಲಿ ನಿಮಗೆ ವ್ಲಾಗ್ಸ್ನ ಮತ್ತು ಫುಡ್ ವೀಡಿಯೋಸ್ನ
ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.